RCB ಫ್ರಾಂಚೈಸಿ 2025ರಲ್ಲಿ ಹೊಸ ಪ್ರತಿಭೆಗಳಿಗೆ ಮಣಿ ಹಾಕಿದ ಪರಿಣಾಮವಾಗಿ ಇವತ್ತು ಟಾಪ್ರಲ್ಲಿ ಮೆರಿತಾ ಇದೆ. ಆಡಿರುವ 10 ಪಂದ್ಯಗಳಲ್ಲಿ 7ರಲ್ಲಿ ಗೆದ್ದುಕೊಂಡು 3ರಲ್ಲಿ ಸೋತು ಟಾಪ್ನಲ್ಲಿ ಪಾಯಿಂಟ್ನಲ್ಲಿದೆ. ಹಾಗೆ ಹೊರಗಡೆ 6ಕ್ಕೆ 6 ಗೆದ್ದುಕೊಂಡಿದ್ರೆ ಈ ಸ್ಥಳೀಯ ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿರುವಂಥ 4ರಲ್ಲಿ ಕೇವಲ 1 ಮಾತ್ರ ಗೆದ್ದು ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿಯಾಗಿ ಪರಿಣಮಿಸಿದೆ. ಇದಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಅವರು ಟಾಪ್ 2ನಲ್ಲಿ ಟಾಪ್ ಬ್ಯಾಟ್ಸ್ಮನ್ ಆಗಿ 2ನೇ ಅತಿ ರನ್ ಹೊಡೆದು ಟಾಪ್ನಲ್ಲಿದ್ದು, ಜೇಸ್ ಹೇಜ್ಲವುಡ್ ಆಡಿರುವ 10 ಪಂದ್ಯಗಳಲ್ಲಿ 18 ವಿಕೆಟ್ಸನ್ನು ತಗೊಂಡು ಈ RCB ತಂಡ ಟಾಪ್ ಪಾಯಿಂಟ್ನಲ್ಲಿ ಇರೋದಕ್ಕೆ ಕಾರಣರಾಗಿದ್ದಾರೆ. ಅದಕ್ಕೆ ಕೃಣಾಲ್ ಪಾಂಡ್ಯ ಹಾಗೂ ಭುವನೇಶ್ ಕುಮಾರ್ ಅವರು ಸಾಥ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆಡಿರುವ 10 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರು 443 ರನ್ ಹೊಡೆದು 6 ಹಾಫ್ ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೂ ಅವಕಾಶ ಸಿಕ್ಕಾಗಲಿಲ್ಲ. ಕೃಣಾಲ್ ಪಾಂಡ್ಯರವರು ಬಾಲಿಂಗ್ ಮಾಡಿ 3-2 ವಿಕೆಟ್ ಥರ ಟೋಟಲ್ 13 ವಿಕೆಟ್ ಪಡೆದು RCB ತಂಡ ಗೆಲ್ಲೋದಕ್ಕೆ ಕಾರಣನೂ ಆಗಿದ್ದಾರೆ. ಅದೇ ರೀತಿಯಾಗಿ ಭುವನೇಶ್ ಕುಮಾರ್ ಕೂಡ 12 ವಿಕೆಟ್ಗಳನ್ನು ತಗೊಂಡು RCB ತಂಡ ಇದುವರೆಗೆ ಗೆಲ್ಕೊಂತ ಬರೋದಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಪ್ರಮುಖವಾಗಿ ಜೋಸ್ ಹೇಜ್ಲವುಡ್ ಅನ್ನುವಂಥ ಫಾರಿನ್ ಬೌಲರ್ ಒಳ್ಳೆ ಲಯದಲ್ಲಿದ್ದು ಟಾಪ್ ಬಾಲಿಂಗಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು 18 ವಿಕೆಟ್ನಿಂದ ಮೊದಲನೇ ಸ್ಥಾನದಲ್ಲಿದ್ದು ಈ IPLನಲ್ಲಿ ಗರಿಷ್ಠ ವಿಕೆಟ್ ಪಡೆದ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಾಗಿ RCB ಕಪ್ ಗೆಲ್ಲುವುದಕ್ಕೆ ಕೂಡ ಇವರೇ ಪ್ರಮುಖವಾಗಿ ಕಾರಣ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಯಾಗಿ ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ, ಭುವನೇಶ್ ಕುಮಾರ್, ಫಿಲಿಪ್ ಸಾಲ್ಟ್ನಂತಹ ಆಟಗಾರರು ಇವತ್ತು RCB ತಂಡದ ಅದೃಷ್ಟ ಖುಲಾಯಿಸೋದಕ್ಕೆ ಕಾರಣವಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ಗ್ಯಾರಂಟಿಯಾಗಿ ಈ ಸಾರಿ RCB ಕಪ್ ಹೊಡೆಯುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು. ಇದು RCB ಫ್ಯಾನ್ಸ್ಗೆ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನೇನು ಮನೆಯಲ್ಲಿ 1 ಮ್ಯಾಚ್ ಹಾಗೂ ಹೊರಗಡೆ 3 ಮ್ಯಾಚ್ ಆಡುತ್ತಿರುವಂತಹ RCB ತಂಡ ಹೊರಗಡೆ ಹುಲಿಯಾಗಿರುವುದರಿಂದ 3ಕ್ಕೆ 3 ಗೆಲ್ಬೋದು. ಲೋಕಲ್ ಮಾತ್ರ ಸೋಲೋ ಅವಕಾಶ ಇದ್ದರೂ ಕೂಡ ಟಾಪ್ ಪಾಯಿಂಟ್ನಲ್ಲಿ ಪ್ಲೇ ಆಫ್ಸ್ಗೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಪ್ಲೇ ಆಫ್ಸ್ 20, 21, 23 ಮೇ ತಿಂಗಳಲ್ಲಿ ನಡೆಯುತ್ತೆ. ಫೈನಲ್ 25ಕ್ಕೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಎಲ್ಲ ಮ್ಯಾಚ್ಗಳು ಹೊರಗಡೆನೇ ಇದ್ದಾವೆ. ಪ್ಲೇ ಆಫ್ಸ್ 3 ಹಾಗೂ ಫಿನಾಲೆ 1 ಹೊರಗಡೆನೇ ಇರೋದರಿಂದ ಈ RCB ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಮಾತು ಈಗ ಅಭಿಮಾನಿಗಳಲ್ಲಿ ಕೇಳಿ ಬರ್ತಾ ಇದೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿರಿ. ನಿಮಗೇನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ಅನ್ನೋಂಥದ್ದನ್ನು ಕಾಮೆಂಟ್ ಮಾಡಿ. ಹಾಗೂ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರಗಳು.